ನನ್ನಗೂವಂತೆ ಅರಳುತ್ತಿದೆ ಮೋಹ ಹೃದಯದಲ್ಲಿದ ಬಾನಲ್ಲು ನೀನೇ ಭುವಿಯಲ್ಲು ನೀನೇ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ಕಲಾ ಮಾಧ್ಯಮ ಪರಂ, ನೀವು ನೋಡ್ತಾ ಇರೋದು ಕಲಾ ಮಾಧ್ಯಮ. ಸ್ನೇಹಿತರೆ, ಈ ಫೆಬ್ರವರಿ ತಿಂಗಳು ಬಂದರೆ ನಾವು ಕನ್ನಡದ ದಿಗ್ಗಜ ನಿರ್ದೇಶಕರೊಬ್ಬರನ್ನ ಕಳ್ಕೊಂಡು ಸರಿಯಾಗಿ 3 ವರ್ಷ ಆಗುತ್ತೆ ಸ್ನೇಹಿತರೆ. ಅವ್ರು ಇದ್ದಿದ್ರೆ ಈಗ ಅವ್ರಿಗೆ 93 ವರ್ಷ ವಯಸ್ಸು. ಕನ್ನಡ ಸಿನಿಮಾದಲ್ಲಿ ಕನ್ನಡದ ಹೆಸರನ್ನು ತುಂಬ ಎತ್ತರಕ್ಕೆ ಹಾರಿಸಿದಂತಹ, ಕೀರ್ತಿ ಪತಾಕೆಯನ್ನು ಹಾರಿಸಿದಂಥ ದಿಗ್ಗಜರಲ್ಲಿ ಅವರು ಬಹಳ ಪ್ರಮುಖರಾದವರು ಸ್ನೇಹಿತರೆ. ಯಾರು ಗೊತ್ತಾ? ಓಕೆ, ಕೆಲವು ಸಿನಿಮಾಗಳ ಹೆಸರನ್ನ ಹೇಳ್ಬಿಡ್ತೀನಿ. ಕನ್ನಡದಲ್ಲಿ ಜೇಮ್ಸ್ ಬಾಂಡ್ ಸಿನಿಮಾಗಳಿಗೆ ಅಡಿಪಾಯ ಹಾಕಿದಂತಹ ಮಹನೀಯರು: ಜೇಡ್ರಬಲೆ, ಆಪರೇಷನ್ ಡೈಮಂಡ್ ರಾಕೆಟ್, ಗೋವಾದಲ್ಲಿ CID 999, ಜೊತೆಗೆ ಕಸ್ತೂರಿ ನಿವಾಸ, ನಾನೊಬ್ಬ ಕಳ್ಳ, 2 ಕನಸು, ಬಯಲುದಾರಿ, ಗಾಳಿ ಮಾತು, ಚಂದನದ ಗೊಂಬೆ, ಹೊಸ ಬೆಳಕು, ಬೆಂಕಿಯ ಬಲೆ, ಜೀವನ ಚೈತ್ರ. ಅಬಾಬಾಬಾಬಾಬಾ, ಎಷ್ಟು ಸಿನಿಮಾ ಬೇಕು ಅವ್ರ ಸಿನಿಮಾ ಹೆಸರುಗಳನ್ನ ಹೇಳ್ತಾ ಹೋದರೆ. ಅಫ್ಕೋರ್ಸ್ ಸ್ನೇಹಿತರೆ, ನಾನೀಗ ಮಾತಾಡ್ತಾ ಇರೋವಂಥದ್ದು, ಗೌರವ ನಮನ ಸಲ್ಲಿಸ್ತಾ ಇರೋವಂಥದ್ದು ಕನ್ನಡದ ಖ್ಯಾತ ನಿರ್ದೇಶಕರು. ಕನ್ನಡ ಸಾಹಿತ್ಯದ ಕೃತಿಗಳನ್ನು, ಕಥೆ ಕಾದಂಬರಿಗಳನ್ನು ಆಧರಿಸಿ ಸಿನಿಮಾ ಮಾಡ್ತಿದ್ದಂಥ ಮಹನೀಯರು. ಕನ್ನಡ ಸಾಹಿತ್ಯ, ಸಂಸ್ಕೃತಿ, ಕಲೆ, ಸಿನಿಮಾ ಈ ಎಲ್ಲ ರಂಗಕ್ಕೂ ಬಹಳ ದೊಡ್ಡ ಕೊಡುಗೆ ಕೊಟ್ಟಂತಹ ದೊರೆ ಭಗವಾನ್ ಜೋಡಿಯ ಬಗ್ಗೆ ಸ್ನೇಹಿತರೆ. ಎಸ್, ಆ ದೊರೆ ಭಗವಾನ್ ಜೋಡಿಯಲ್ಲಿ ದೊರೈರಾಜ್ ಒಬ್ಬರು, SK ಭಗವಾನ್ ಒಬ್ಬರು. ಇವರಿಬ್ಬರು ತುಂಬ ಆತ್ಮೀಯ ಸ್ನೇಹಿತರು. ದೊರೈರಾಜ್ ಅವರು ಕ್ಯಾಮ್ರಾಮನ್, ಸಿನಿಮಾಟೋಗ್ರಫರು. ನಮ್ಮ SK ಭಗವಾನ್ ಅವರು ಅಸೋಸಿಯೇಟ್ ಡೈರೆಕ್ಟರ್ ಆ್ಯಂಡ್ ಡೈರೆಕ್ಟರ್ ಆಗಿದ್ದವರು. ಇವರಿಬ್ಬರೂ ಸೇರಿ 60ರ ದಶಕದಲ್ಲಿ ಸಿನಿಮಾಗಳನ್ನು ಒಟ್ಟೊಟ್ಟಿಗೆ, ಅಂದರೆ ಜಂಟಿ ನಿರ್ದೇಶಕರಾಗಿ ಸಿನಿಮಾಗಳನ್ನು ಮಾಡೋಕ್ಕೆ ಶುರು ಮಾಡ್ತಾರೆ. ಆನಂತರ ರಾಜ್ಕುಮಾರ್ ಅವ್ರ ಸಂಪರ್ಕಕ್ಕೆ ಬರ್ತಾರೆ. ರಾಜ್ಕುಮಾರ್ ಅವ್ರ ಜೊತೆಗೆ ಬಾಂಡ್ ಸಿನಿಮಾಗಳ ಸರಣಿಯನ್ನೇ ಆರಂಭಿಸ್ತಾರೆ. ಅದಾದ ನಂತರ ಅಣ್ಣವ್ರ ಜೊತೆಗೆ ಸುಮಾರು 26-27 ಸಿನಿಮಾಗಳನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಒಂದು ಕಾಲದಲ್ಲಿ ಅಣ್ಣವರ ಕಾಲ್ ಶೀಟ್, ಅಂದರೆ ಅವ್ರ ಡೇಟ್ಸ್ಗಳ ಸಮಸ್ಯೆ ಆದಾಗ ಬೇರೆ ಬೇರೆ ಕಾದಂಬರಿಗಳ ಕಥೆಗಳನ್ನು ತಗೊಂಡು ಅವರು ಅನಂತ್ ನಾಗ್ ಅವ್ರನ್ನ, ಶಂಕರ್ ನಾಗ್ ಅವ್ರನ್ನ ಕ್ಯಾಸ್ಟ್ ಮಾಡಿ ಬಯಲುದಾರಿ, ಚಂದನದ ಗೊಂಬೆ, ಮುನಿಯನ ಮಾದರಿ, ಬೆಂಕಿಯ ಬಲೆ ಇತ್ಯಾದಿ ಸೂಪರ್ ಡೂಪರ್ ಹಿಟ್ ಸಿನಿಮಾಗಳನ್ನು ಕೂಡ ಮಾಡಿದಂಥವರು ನಮ್ಮ ದೊರೈ ಭಗವಾನ್ ಜೋಡಿ ಸ್ನೇಹಿತರೆ. ಅವರಿಬ್ಬರು ಜೀವದ ಗೆಳೆಯರು. ಆ ಇಬ್ಬರು ಜೀವದ ಗೆಳೆಯರಲ್ಲಿ ಭಗವಾನ್ ಅವ್ರನ್ನ, SK ಭಗವಾನ್ ಅವ್ರನ್ನ ನಾವು ಈ ಹಿಂದೆ ಕಲಾ ಮಾಧ್ಯಮಕ್ಕೆ ಸಂದರ್ಶಿಸಿದ್ವಿ. ನಾವು ಸಂದರ್ಶಿಸಿದ್ವಿ ಅಂತ ಹೇಳುವ ಅಹಂಕಾರಕ್ಕಿಂತಲೂ ಅವರು ನಮಗೆ ಸಂದರ್ಶನ ಕೊಟ್ಟು ತುಂಬ ದೊಡ್ಡ ಮನುಷ್ಯ ಅಂತ ಪ್ರೂವ್ ಮಾಡಿದರು ಮತ್ತೊಮ್ಮೆ ಸ್ನೇಹಿತರೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ಸ್ನೇಹಿತರೆ, ಭಗವಾನ್ ಅವರ ಸಂದರ್ಶನ ನಾವು ಮಾಡಿದ್ದು ಕೋವಿಡ್ ಸಂದರ್ಭದಲ್ಲಿ. ಅಂದರೆ 2020 ಇಡೀ ಭಾರತಕ್ಕೆ ಅಥವಾ ಇಡೀ ಜಗತ್ತಿಗೆ ಕೋವಿಡ್ ಅಲೆ ಅಪ್ಪಳಿಸಿ ಎಲ್ಲರೂ ಅಲ್ಲೋಲ ಕಲ್ಲೋಲ ತತ್ತರಿಸ್ತಿದ್ದಾಗ ನಾವು ಕೂಡ ಅದೇ ರೀತಿ ತತ್ತರಿಸಿ ಹೋಗಿದ್ವಿ. ಅಂದರೆ ನಾನು ಕಲಾ ಮಾಧ್ಯಮ ಪರಂ, ನನ್ನ ಪತ್ನಿ ಸವಿತಾ, ನಾವಿಬ್ಬರು ಮೂಲತಃ ರಂಗಭೂಮಿಯವರು. ಅನೇಕರಿಗೆ ಗೊತ್ತಿದೆ, ಹೊಸ ಚಂದಾದಾರರಿಗೆ ಬಹುಶಃ ಗೊತ್ತಿರಲಿಕ್ಕಿಲ್ಲ. ನಮ್ಮ ನಾಟಕದವ್ರು, ನಾವಿಬ್ಬರು ನಾಟಕದಲ್ಲೇ ಭೇಟಿಯಾಗಿ ಅಲ್ಲೇ ಪ್ರೀತಿ ಪ್ರೇಮ ಅಂತೆಲ್ಲ ಶುರು ಮಾಡಿ ಮದುವೆ ಆಗಿ 2 ಮಕ್ಕಳಿದ್ದಾರೆ ನಮಗೆ. ಹೀಗೆ ನಾವು ಬದುಕ್ತಿದ್ದಾಗ ನಾನು ಡಾಕ್ಯುಮೆಂಟ್ರಿ ಫಿಲ್ಮ್ ಮೇಕರ್ ಅದೇ, ಸಿನಿಮಾಗಳಿಗೆ ಅಸೋಸಿಯೇಟ್ ಡೈರೆಕ್ಟರ್ ಆಗಿದೆ. ಆಮೇಲೆ ಡಾಕ್ಯುಮೆಂಟ್ರಿ ಫಿಲ್ಮ್ ಮೇಕರ್ ಅದೇ. ಕನ್ನಡದ ಖ್ಯಾತನಾಮರ ಬಗ್ಗೆ, ಅಂದರೆ ಕುವೆಂಪು, ತೇಜಸ್ವಿ, ಬೇಂದ್ರೆ, DVG, BGL ಸ್ವಾಮಿ, ಹೀಗೆ ಬೇರೆ ಬೇರೆಯವ್ರ ಬಗ್ಗೆ ಸಾಕ್ಷ್ಯಚಿತ್ರಗಳನ್ನು ಮಾಡ್ತಾ ಕೆಲವು ಕಾರ್ಪೊರೇಟ್ ಜಾಹೀರಾತುಗಳನ್ನು ಮಾಡ್ತಿದ್ದೆ. ಅದಾದ ನಂತರ ಅದನ್ನೆಲ್ಲ ತೋರ್ಸೋಕ್ಕೆ, ಯಾರನ್ನ ಕೇಳಿದ್ರೆ ಕಳಿಸೋಕ್ಕೆ ಅಂತ ಒಂದು ಯೂಟ್ಯೂಬ್ ಪೇಜ್ ಕ್ರಿಯೇಟ್ ಮಾಡಿಕೊಂಡು ಯಾರಾದ್ರೂ ನಿಮ್ಮ ವರ್ಕ್ಸ್ ತೋರಿಸಿದಾಗ ಆ ಲಿಂಕ್ಗಳನ್ನು ಕಳಿಸೋಕ್ಕೆ ಯೂಟ್ಯೂಬ್ ಕಲಾ ಮಾಧ್ಯಮ ನಾವು 2014ರಲ್ಲಿ ಶುರು ಮಾಡ್ಕೊಂಡಿದ್ವಿ. ಅದು ಇಷ್ಟು ದೊಡ್ಡ ಮಟ್ಟಿಗೆ ಬೆಳೆದು ನಿಮ್ಮೆಲ್ಲರ ಆಶೀರ್ವಾದ. 25-30 ಲಕ್ಷ ಜನ ನಮ್ಮ ಜೊತೆಗಿರ್ತಾರೆ ಅಂತ ನಾನು ಯಾವ ಕನಸಿನಲ್ಲೂ ಕಂಡಿರಲಿಲ್ಲ. ಅದಾದಾಗ ಕೋವಿಡ್ ಬಂದುಬಿಡ್ತು. ಕೋವಿಡ್ ಬಂದಾಗ ನಿಮ್ಗೆ ಗೊತ್ತೇ ಇದೆ, ಎಲ್ಲರಿಗೂ ಆದ ಹಾಗೆ ಅಥವಾ ಬಹುತೇಕರಿಗೆ ಆದ ಹಾಗೆ ನಮಗೂ ಸಮಸ್ಯೆ ಆಯಿತು. ಅಂದರೆ ಹೊರಗಡೆ ಹೋಗೋಕ್ಕಾಗ್ತಿರ್ಲಿಲ್ಲ, ನಾಟಕ ಮಾಡೋಕ್ಕಾಗ್ತಿರ್ಲಿಲ್ಲ, ಸಾಕ್ಷ್ಯಚಿತ್ರಗಳು ಅಥವಾ ಡಾಕ್ಯುಮೆಂಟ್ರಿಗಳು, ಆ್ಯಡ್ಸ್ಗಳು ಸಿಗ್ತಿರ್ಲಿಲ್ಲ ನಮಗೆ. ಜೊತೆಗೆ ಕೋವಿಡ್ ಸಂದರ್ಭದಲ್ಲೇ ನನ್ನ ಮಗಳು ಕೂಡ ಹುಟ್ಟುಬಿಟ್ಲು. ಅದೇ ಸಮಯದಲ್ಲಿ ನನ್ನ ಮಗ ಆಲ್ರೆಡಿ ಇದ್ದವನು 2 ವರ್ಷಕ್ಕೆ ಮೊದಲೇ. ನನ್ನ ಮಗಳು ಕೋವಿಡ್ ಸಂದರ್ಭದ ಕೂಸು ಹಾಕಿ. ಸೊ ಕೋವಿಡ್ ಹುಟ್ಟಿದಾಗ ನನಗೂ ನನ್ನ ಪತ್ನಿಗೂ ದಿಗ್ಭ್ರಮೆ, ಏನು ಮಾಡಬೇಕು ಅಂತ ನಮಗೆ ಗೊತ್ತಿರಲಿಲ್ಲ. ಆಗ ನಾವು ಕಲಾ ಮಾಧ್ಯಮವನ್ನು ಮರುಪ್ರಾರಂಭ ಮಾಡೋಣ, ಅಂದರೆ ಸಂದರ್ಶನಗಳನ್ನು ಮಾಡಿ ಇದರ ಪ್ರಸಾರ ಮಾಡೋ ಮೂಲಕ ಸ್ವಲ್ಪ ಹಣ ಬರಬಹುದು ಅಂತ ನನ್ನ ಗೆಳೆಯರೊಬ್ಬರು ಹೇಳಿದರು. ಸೊ ಆ ಮೂಲಕ ಇನ್ನೇನು ಬೇರೆ ದಾರಿಯೇ ಇಲ್ಲ, ಎಲ್ಲ ಬಾಗಿಲುಗಳು ಮುಚ್ಚಿ ಹೋದಾಗ ಇದೊಂದೇ ನಮ್ಮನ್ನ ಸಣ್ಣ ಬೆಳಕಿನ ಕಿಂಡಿ, ಸಣ್ಣ ಒಂದು ಬೆಳಕಿನ ಕಿರಣವಾಗಿ ಕಂಡಿದ್ದು. ಗೆಳೆಯನ ಮಾತನ್ನು ಮನ್ನಿಸಿ ಅಥವಾ ಅವ್ರ ಮಾತನ್ನು ಕೇಳಿ ನಾವು ಸಂದರ್ಶನಗಳನ್ನು ನಾವು ಮಾಡೋಕ್ಕೆ ಶುರು ಮಾಡಿದ್ವಿ. ಅದೇ ಸಮಯಕ್ಕೆ ಮಾಲ್ಗುಡಿ ಡೇಸ್ ಕನ್ನಡದಲ್ಲಿ ಬರ್ತಿತ್ತು ಕೋವಿಡ್ ಸಂದರ್ಭದಲ್ಲಿ ZEE TV-ನಲ್ಲಿ. ಸೊ ಮಾಲ್ಗುಡಿ ಡೇಸ್ ಹಿಂದಿನ ಕಥೆಗಳೇನಿರ್ಬೋದು, ಶಂಕರ್ ನಾಗ್ ಅವ್ರ ಒಡನಾಡಿಗಳು ಯಾರ್ಯಾರು ಅಂತ ಪತ್ತೆ ಹಚ್ಚಿ ನಾವೊಂದು ಸಂದರ್ಶನಗಳನ್ನು ಮಾಡ್ತಿದ್ವಿ. ಎಲ್ಲರಿಗೂ ಒಂದೊಂದು ಸಂಚಿಕೆ ಇಂಟರ್ವ್ಯೂಸ್ ಮಾಡ್ತಿದ್ವಿ. ಅದ್ರಲ್ಲಿ ರಮೇಶ್ ಭಟ್ ಅವರು, ಮಾಸ್ಟರ್ ಮಂಜುನಾಥ್, ನಮ್ಮ ಜಗದೀಶ್ ಮಲ್ನಾಡ್ ಅವರು, ಸುಂದರಶ್ರೀ ಅವರು, ಅಂದರೆ ಶಂಕರ್ ನಾಗ್ ಸರ್ ಅವರ ಒಡನಾಡಿಗಳು. ನನ್ನ ಮೂಲತಃ ಶಂಕರ್ ನಾಗ್ ಅವರು ದೊಡ್ಡ ಅಭಿಮಾನಿಯಾಗಿರೋದ್ರಿಂದ ಅವ್ರ
ಒಡನಾಡಿಗಳನ್ನೆಲ್ಲ ಮಾತಾಡಿಸಿ ದಾಖಲಿಸುವಂಥ ಇಂಟರ್ವ್ಯೂಗಳನ್ನು ಪ್ರಸಾರ ಮಾಡ್ತೀವಿ. ಚೆನ್ನಾಗಿ ಹೋಗ್ತಿತ್ತು ಕೋವಿಡ್ ಸಂದರ್ಭದಲ್ಲಿ. ಆಗ ಹಾಗಾದರೆ ಶಂಕರ್ನಾಗ್ ಅವರ ಬಗ್ಗೆ ಇಷ್ಟೆಲ್ಲ ಅವರ ಒಡನಾಡಿಗಳು ಮಾತಾಡ್ತಿರ್ಬೇಕಾದ್ರೆ ರಾಜ್ಕುಮಾರ್ ಅವರ ಒಡನಾಡಿಗಳು ಯಾರು ಇರಬಹುದು ಅಂತಂದಾಗ ನಮಗೆ ಭಗವಾನ್ ಸರ್ ಅವರ ಎಸ್ ಕೆ ಭಗವಾನ್ ಅವರ ಅಥವಾ ಎಸ್ ಕೆ ಭಗವಾನ್ ಅವರೇ ದಯವಿಟ್ಟು ನನ್ನ ಎಸ್ ಕೆ ಭಗವಾನ್ ಅಂತ ಕರಿಬೇಡ್ರಿ, ದೊರೆ ಭಗವಾನ್ ಅಂತ ಕರೀರಿ ನನಗೆ ಎಸ್ ಕೆ ಭಗವಾನ್ ಅನ್ನೋ ನಂಗೆ ರೆಕಗ್ನಿಷನ್ ಇಷ್ಟ ಆಗಲ್ಲ, ನನ್ನ ಗೆಳೆಯ ಅವನ ಹೆಸರು ಸೇರಿಸಿ ಮಾತಾಡಿ ಅಂತಿರೋ. ಹಾಗಾಗಿ ದೊರೆ ಭಗವಾನ್ ಅವ್ರ ಸಂಪರ್ಕ ಸಿಕ್ತು. ನಾನು ಅವ್ರಿಗೆ ಕರೆ ಮಾಡಿ ಸರ್ ನಿಮ್ಮ ಸಂದರ್ಶನ ಬೇಕಾಗಿತ್ತು ಸರ್ ಅಂದೆ. ನೋಡಿ ಅವರು ಆಗ ನಾವು ಏನೂ ಅಲ್ಲ, ಆಗ ನಮಗೊಂದು 7-8 ಸಾವಿರ ಸಬ್ಸ್ಕ್ರೈಬರ್ ಇದ್ರು ಅಷ್ಟೇ. ಆಗ ಬರೀ 7-8 ಸಾವಿರ ಸಬ್ಸ್ಕ್ರೈಬರ್ಸು. ಅವರು ನೀವು ಯಾರು, ಏನು, ನಿಮ್ಗೆ ಎಷ್ಟು ಸಬ್ಸ್ಕ್ರೈಬರ್ ಇದ್ದಾರೆ ಏನನ್ನೂ ಕೇಳಿದೆ. ಆಗಲಿ ಬಂದುಬಿಡಿ ಒಂದು ದಿನ ಅಂತ ಹೇಳಿ ನಾನು ಕರೆ ಮಾಡಿದ 2-3 ದಿನಕ್ಕೆ ಒಂದು ಡೇಟ್ ಕೊಟ್ಟರು ಅವರು. ಸೊ ಆ ಸಂದರ್ಭದಲ್ಲಿ ನಾವು ಹೋದ್ವಿ ಅವ್ರ ಮನೆಗೆ. ಒಂದೂವರೆ ತಾಸು ಮಾತಾಡಿದ್ರು. ಆಗ ನಾವು ಸಂದರ್ಶನ ಮಾಡಿದಾಗ ಅವ್ರಿಗೊಂದು 86-87 ವರ್ಷ ವಯಸ್ಸಾಗಿತ್ತು. 2020 ಕೋವಿಡ್ ಇನ್ನೇನು ಫಸ್ಟ್ ಲಾಕ್ಡೌನ್ ಏನೋ ಮುಗಿತಾ ಇತ್ತು ಅವಾಗ. ಆಗ ಅವರು ಮನೆಗೆ ಹೋದ್ವಿ. ನೀಟಾಗಿ ಟಿಪ್ ಟಾಪ್ ಆಗಿ, ನನಗೆ ಆ ದೃಶ್ಯ ಭಾಳ ಕಣ್ಣಿಗೆ ಕಟ್ಟದಂಗಿದೆ. ಅವ್ರು ಬಸವೇಶ್ವರ ನಗರದ ಮನೆ, ಅವ್ರ ಮಗನ ಮನೆ ಇರಬೇಕದು. ಅಲ್ಲಿ ಬಂದರು ಸರ್, ಟಿಪ್ ಟಾಪಾಗಿ ಡ್ರೆಸ್ ಮಾಡ್ಕೊಂಡು ನೀಟಾಗಿ ಸ್ಮಾರ್ಟಾಗಿ ಐರನ್ ಆಗಿರೋ ಬಟ್ಟೆ, ಒಳ್ಳೆ ಐರನ್ ಆಗಿರೋ ಪ್ಯಾಂಟ್ ಹಾಕ್ಕೊಂಡು, ಒಳ್ಳೆ ಕನ್ನಡಕ ಹಾಕ್ಕೊಂಡು ಸ್ಮಾರ್ಟಾಗಿ ಬಂದರು ಸರ್. ಆ ಏಜಲ್ಲೂ ಕೂಡ ಅದವ್ರು ಶಿಸ್ತದು. ಬಂದರು, ಕೂತರು, ನನ್ನ ಪರಿಚಯ ಮಾಡಿಕೊಂಡೆ. ನಮ್ಮ ಕ್ಯಾಮ್ರಾಮನ್ ನಾನು ಇಬ್ಬರು ಹೋಗಿದ್ವಿ. ಅವರು ಸಿನಿಮಾ ಜರ್ನಿ ಶುರು ಮಾಡಿದರು ಹೇಳೋಕ್ಕೆ. ಅವರು ಬಾಲ್ಯ ಮತ್ತು ಅದನ್ನೆಲ್ಲ ಮಾತಾಡ್ತಾ 1.5 ತಾಸು ಕಳೀತು. 1.5 ತಾಸು ಅದು 1.5 ಅವರ್ ಆದಮೇಲೆ ಅವ್ರು ಕೇಳಿದರು, ಇದು ಮುಗಿಲಿಲ್ವಲ್ಲ, ಹೇಗೆ ಮಾಡ್ತೀರಿ ಇದು ಅಂತ ಕೇಳಿದ್ರು ಅವರು. ಸರ್ ಅದೇ ನೀವು ಸಮಯ ಕೊಟ್ಟರೆ ಮತ್ತೆ ಮಾಡೋಣ ಸರ್, ಮುಂದುವರಿಸ್ತೀವಿ ಅಂತ ನಾನು ರಿಕ್ವೆಸ್ಟ್ ಮಾಡಿದೆ. ಯಾಕೆಂದರೆ ನನಗೆ ಗೊತ್ತಿಲ್ಲ ಆಗ, ಅಂದರೆ ಒಂದು ಸಂದರ್ಶನವನ್ನು ಗಂಟೆಗಟ್ಟಲೆ ಸುದೀರ್ಘವಾಗಿ ಮಾಡ್ಬೋದು ಅಂತ ನನಗೆ ಗೊತ್ತೇ ಇರಲಿಲ್ಲ. ಅವ್ರಿಗೆ ನಾನು ಆ ಥರ ರಿಕ್ವೆಸ್ಟ್ ಮಾಡಿದೆ. ಆಗಲಿ ನಾಳೆ ಬನ್ನಿ ಅಂದರು. ಮತ್ತೆ ನಾಳೆ ಹೋದ್ವಿ, ಮುಗಿಲಿಲ್ಲ, ಮತ್ತೆ ನಾಳೆ ಬನ್ನಿ ಅಂದರು. ಸ್ವಲ್ಪ ಅವ್ರಿಗೆ ಇದು ಸಮಯದ ಅನುಕೂಲತೆ ಇಲ್ಲದೇ ಇದ್ದಾಗ ಈ ದಿನ ಬನ್ನಿ ಅಂತ ನಮ್ಗೆ ಬೇರೆ ಬೇರೆ ದಿನಗಳು ಡೇಟ್ ಕೊಡೋರು. ಹೀಗೆ ಹೋಗಿ 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 ನೀವು ನಂಬಲ್ಲ ಸ್ನೇಹಿತರೆ, 1 ಅಲ್ಲ 2 ಅಲ್ಲ 3 ಅಲ್ಲ 4 ಅಲ್ಲ 5 ಅಲ್ಲ 10 ಅಲ್ಲ 10 ಅಲ್ಲ 20 ಅಲ್ಲ 30 ಅಲ್ಲ 40 ಅಲ್ಲ 45 ಸಂಚಿಕೆಗಳು ನಾವು ಭಗವಾನ್ ಅವರ, ದೊರೆ ಭಗವಾನ್ ಅವ್ರ ಸಂದರ್ಶನ ಮಾಡುವಂಥ ಪುಣ್ಯ ಅವಕಾಶ ನಮಗೆ ಸಿಕ್ತು. ನಮ್ಮಂಥ ಪುಟ್ಟ ಹುಡುಗರಿಗೆ ನಾವೇನೂ ಅಲ್ಲ, ಇನ್ಫ್ಯಾಕ್ಟು ಈಗಲೂ ಏನೂ ಅಲ್ಲ. ಆದರೆ ಅವ್ರು ನಮ್ಮ ಪ್ರೀತಿನ ಮನಸ್ಸಿ ನೀವು ಯಾರು ಅಂತ ಕೊನೆಗೂ ಕೇಳಿಲ್ಲ. ಎಷ್ಟು ಮಾತಾಡಿದ್ರು ನಮ್ಮ ಭಗವಾನ್ ಅವರು. ಕನ್ನಡ ಚಿತ್ರರಂಗದ ಸಂಪುಟ ಅಂತ ಕರಿಬೋದು ಅದನ್ನು. ಚಿತ್ರರಂಗದ ಮರೆತು ಹೋದ ನೆನಪುಗಳು. ಮತ್ತು ಅವ್ರ ಬಗ್ಗೆ ನನಗೆ ಬಹಳ ದೊಡ್ಡ ಪರಮಾಶ್ಚರ್ಯವಾದ ಸಂಗತಿ ಯಾವುದು ಅಂದರೆ, ಎಲ್ಲ ಘಟನೆಗಳು ಈಗ 10 ನಿಮಿಷಕ್ಕೆ ಮೊದಲು ನಡೆದಿದ್ದಾವೇನೋ, ನಿನ್ನೆ ನಡೆದಿದೆಯೇನೋ, ಅಥವಾ ಈಗೊಂದು ಅರ್ಧ ಗಂಟೆ ಮುಂಚೆ ಆಗಿದೆಯೇನೋ ಅನ್ನೋಷ್ಟು ನಿಖರವಾಗಿ ಡೇಟ್ಗಳ ಸಮೇತ, ದಿನಗಳ ಸಹಿತ, ಅಲ್ಲಿರೋ ಬಂದಂಥ ಸಣ್ಣ ಸಣ್ಣ ವ್ಯಕ್ತಿತ್ವಗಳ ಸಮೇತ ಗುರ್ತಿಟ್ಟು ಹೇಳ್ತಿದ್ರಲ್ಲ. ನಾನು ಅವರ ನೆನಪಿನ ಶಕ್ತಿಗೆ, ಆ ಕಾಲದ ಹಿರಿಯರ ಆ ಬದುಕಿನ ಕ್ರಮಕ್ಕೆ ಮಾರು ಹೋದೆ ನಾನು. ಅದ್ಭುತ ಅವರಂತೂ. ಯಾಕಂದರೆ ಆ ಘಟನೆಗಳೆಲ್ಲ ನಡೆದೇ 50 ವರ್ಷ ದಾಟ್ಬಿಟ್ಟಿತ್ತು. 1960s 70s ನಾವು ಹೋದ 2020 ಅಷ್ಟು ಚಕ್ಕು ಚದರದೆ, ಚಾಚೂ ತಪ್ಪದೆ ಒಂದೊಂದನ್ನೇ ಎಷ್ಟು ನೀಟಾಗಿ ಸ್ಪಷ್ಟವಾಗಿ ಒಂದು ನೋಟ್ಸ್ ಮಾಡ್ಕೊಂಡಿರ್ತಿದ್ರು ಅವರು. ಪರಂ ನಿನ್ನೆ ನಾನು ಜೇಡ್ರ ಬಳ್ಳಿ ಬಗ್ಗೆ ಮಾತನಾಡ್ತಾ ಈ ಪಾಯಿಂಟ್ ಒಂದು ಬಿಟ್ಟಿದ್ದೀನಿ, ಸೇರಿಸ್ತೀನಿ ನೋಡಿ ಅಂತ ಹೇಳೋರು. ಆಮೇಲೆ ನೋಡಿ, ಆಪರೇಷನ್ ಡೈಮಂಡ್ ರಾಕೆಟ್ ಮಾಡ್ಬೇಕಾದ್ರೆ ಇದಾಗ್ತಿತ್ತು. ಜೂಲಿ ಲಕ್ಷ್ಮಿ ಅವ್ರನ್ನ ನಾವು ಮೊದಲ ಸಲ ಸಿನಿಮಾ ಹೀರೋಯಿನ್ ಆಗಿ ತೊಗೊಳಕ್ಕೆ ಹೋದಾಗ ಏನೇನು ಘಟನೆ ಆಯಿತು ಈ ಥರದನ್ನು. ಆಮೇಲೆ ಅಣ್ಣವರು ಬೆಂಗಳೂರಿನಲ್ಲಿ ಅವ್ರದ್ದು ಬಂಗ್ಲೆ ಇತ್ತಲ್ಲ, ಇಲ್ಲಿ ಸದಾಶಿವನಗರದ ಬಂಗ್ಲೆ ಈಗಿರೋದಲ್ಲ, ಮೊದಲು ಅಣ್ಣವ್ರದ್ದೇ ಬಂಗ್ಲೆ ಇತ್ತಲ್ಲ, ಮೇಯಪ್ಪ ಚೆಟ್ಟಿಯಾರ್ ಬಂಗ್ಲೆ. ಆ ಬಂಗ್ಲೆ ತೊಗೊಳ್ಳುವಾಗ ಏನೇನಾಗಿತ್ತು ಘಟನೆ, ಅಣ್ಣವರ ಮೆಡ್ರಾಸಿನ ಜೀವನ ಹೇಗಿತ್ತು, ಸಿನಿಮಾಗಳು ಹೇಗಿರ್ತಿದ್ವು, ಅಣ್ಣವರು ತುಂಬ ಬ್ಯುಸಿ ಆದಾಗ ಹೇಗೆ ಅಣ್ಣವರು ಮತ್ತು ಪಾರ್ವತಮ್ಮನವರೇ ನೀವು ದಯವಿಟ್ಟು ಬೇರೆಯವ್ರನ್ನ ಹಾಕೊಂಡು ಸಿನಿಮಾ ಮಾಡಿ, ಬರೀ ನಮ್ಮ ಮೇಲೆ ಇದ್ದರೆ ಸಿನಿಮಾ ಎಲ್ಲ ರಾಜ್ಕುಮಾರಿಂದ ಓಡುತ್ತಿದೆ ಅಂತ ಅಂದ್ಕೊಂಡ್ಬಿಡ್ತಾರೆ, ನೀವು ಬೇರೆಯವ್ರನ್ನ ಹಾಕೊಂಡು ಮಾಡಿ ಅಂದಾಗ ನಾವು ಅನಂತ್ ನಾಗ್ ಅವ್ರನ್ನ ತೊಗೊಂಡು ಬಯಲುದಾರಿ, ಬೆಂಕಿಯ ಬಲೆ, ಚಂದನದ ಗೊಂಬೆ ಇವೆಲ್ಲ ನಾವು ಮಾಡಿದ್ವಿ ನಾವು. ಬಾ ಅದ್ಭುತ ಅವರಂತೂ. ಅಷ್ಟು ಅದ್ಭುತವಾದ ನೆನಪುಗಳನ್ನು ಕೊಟ್ಟರು. ನಾವು ಅದನ್ನು ತಂದು ನೀಟಾಗಿ 20 ನಿಮಿಷ 25 ನಿಮಿಷದ ಸಂಚಿಕೆಗಳಾಗಿ ಅದನ್ನು ನೀಟಾಗಿ ಎಡಿಟ್ ಮಾಡಿ ಅದಕ್ಕೊಂದಷ್ಟು ಟೈಟ್ಲ್ ತಮ್ಮನೇಲೆಲ್ಲ ಹಾಕಿದ್ವಿ ನಾವು. ಅದಾದಮೇಲೆ ಅವ್ರಿಗೆ ಭಾಳ ಆಶ್ಚರ್ಯ ಆಯಿತು ಭಗವಾನ್ ಅವ್ರಿಗೆ. ಏನ್ರಿ ಸಂದರ್ಶನ ಇಷ್ಟು ಜನ ನೋಡ್ತಾರೇನ್ರಿ ಅಂತ. ಯಾಕಂದರೆ ಲಕ್ಷಗಟ್ಟಲೆ ಜನ ನೋಡಿದ್ರು ಅದನ್ನು. ಅದು ದೊರೆ ಭಗವಾನ್ ಅವರು ಹೇಳಿದ ಕಥೆಗೆ ಅವ್ರ ಬಗ್ಗೆ ಗೌರವಕ್ಕೆ ಹೊರತು ನಮ್ಮಿಂದಂತೂ ಖಂಡಿತ ಅಲ್ಲವೇ ಅಲ್ಲ. ಯಾಕಂದರೆ ನಾವು ಅವತ್ತು ಏನೇನೋ ಅಲ್ಲ ಬಿಡಿ ನಾವು. ಸೊ ಅಷ್ಟು ದೊಡ್ಡ ಮನುಷ್ಯ ಅವರು. ಸೊ ದೊರೆ ಭಗವಾನ್ ಅವರು ಇವತ್ತು ನಮ್ಮ ಜೊತೆಗಿಲ್ಲ. ಅದಾದ ನಂತರ ಸ್ನೇಹಿತರೆ ನಾನು ಹೇಳ್ತೇನೆ, ಭಾಳ ಭಾವುಕನಾಗ್ತೇನೆ ಈ ಮಾತು ಸಂದರ್ಭದಲ್ಲಿ ಹೇಳಬೇಕಾದ್ರೆ. ಅದೇ ಮೊದಲ ಬಾರಿಗೆ ನಾವು ಒಬ್ಬ ವ್ಯಕ್ತಿಯ ಮಾತುಗಳನ್ನು, ಸಂದರ್ಶನವನ್ನು 45 ಸಂಚಿಕೆ ಪ್ರಸಾರ ಮಾಡಿದ್ದು ಕಲಾ ಮಾಧ್ಯಮದಲ್ಲಿ ಅಥವಾ ಕನ್ನಡ ಯೂಟ್ಯೂಬ್ ಲೋಕದಲ್ಲಿ ಅಂತ ಹೇಳ್ಬೋದು.
ನಮ್ಗೆ ಅಲ್ಲಿಂದ ಹೊಸ ದಾರಿ ಸಿಕ್ತು, ಹೊಸ ದಾರಿ. ಯಾಕಂದರೆ ನಮಗೊಂದಷ್ಟು ರೆವಿನ್ಯೂನೂ ಬರೋಕ್ಕೆ ಶುರು ಆಯಿತು ಆ ಸಂದರ್ಶನಗಳಿಂದ. ಹೇಗೋ ನಮ್ಮ ಬಾಡಿಗೆ ಕಟ್ಟದೆ ನಾವು ಅವಾಗ ಒಂದು 2-3 ತಿಂಗಳು ಬಾಡಿಗೆ ಕಟ್ಟಿರಲಿಲ್ಲ. ನನ್ನ ಮನೆ ಕೈಯಲ್ಲಿ 2 ಮಕ್ಕಳಿದ್ರು, ಪುಟ್ಟ ಮಕ್ಕಳು. ನಾನು ನನ್ನ ಹೆಂಡತಿದ್ದು ಪ್ರೇಮ ವಿವಾಹ ಆದ ಕಾರಣಕ್ಕೆ ನಮ್ಮ ಏನೇನೋ ಬೇರೆ ಬೇರೆ ವಿಷಯಗಳೆಲ್ಲ ಇದ್ವು ಬೇರೆ ಬೇರೆ ಕುಟುಂಬಗಳಲ್ಲಿ. ಎಲ್ಲದರ ಮಧ್ಯೆ ಬದುಕು ಕಟ್ಟಿ ತೋರಿಸ್ಬೇಕಾಗಿತ್ತು. ಅದೆಲ್ಲವೂ ಸಾಧ್ಯ ಆಗಿಸಿದ್ದು ನನಗನ್ಸೋ ಪ್ರಕಾರ ದೊರೆ ಭಗವಾನ್ ಅವರು ಕಲಾ ಮಾಧ್ಯಮಕ್ಕೆ ಹಾಕಿಕೊಟ್ಟ ಆ ಭದ್ರವಾದ ಬುನಾದಿ ಅಡಿಪಾಯದ ಮೂಲಕ. ಅಲ್ಲಿಂದ ನಾವು ಓಕೆ, ಯಾರನ್ನಾದರೂ ಮಾತನಾಡಿಸಿದ್ರೆ ತುಂಬ ವಿವರವಾಗಿ ಹೋಗೋದು ಒಳ್ಳೆಯದು, ತುಂಬ ವಿವರವಾಗಿ ಮಾತಾಡೋಣ ಅವ್ರ ಜೊತೆಗೆ ಅಂಥೇಳಿ ಪ್ರತಿಯೊಬ್ಬರನ್ನು ಮಾತಾಡಿಸ್ತಾ ವಿವರವಾಗಿ ಗಂಟೆಗಟ್ಟಲೆ ಮಾತಾಡಿಸ್ತಾ ಹೋದ್ವಿ. ಸಂದರ್ಶನ ಕೊಡುವವರು ಮುಂದೆ ತುಂಬ ಆಶ್ಚರ್ಯಪಡೋಕ್ಕೆ ಶುರು ಮಾಡಿದ್ರು. ಪರಂ ಗಂಟೆಗಟ್ಟಲೆ ಮಾಡಿದಿರಿ, ಎಲ್ಲಿ ತೊಗೊಂಡು ಹಾಕ್ತೀರಿ ಇದನ್ನು ಅಂತ. ಇಲ್ಲ, ಹಾಕ್ತೀವಿ, ಇದು ಯೂಟ್ಯೂಬಲ್ಲಿ ನಾವು ಸಂಚಿಕೆಗಳ ಥರ ಮಾಡೋಕ್ಕೆ ಸಾಧ್ಯ ಇದೆ, ಇದು ಚಾನಲ್ ಥರ ಅಲ್ಲ, 20 ನಿಮಿಷ 25 ನಿಮಿಷ ಸ್ಲಾಟ್ ಥರ ಇರೋದಿಲ್ಲ ಅಂತೆಲ್ಲ ಹೇಳಿ ತಂದು ಹಾಕಿದಾಗ ಅನೇಕರಿಗೆ ಆಶ್ಚರ್ಯ ಆಯಿತು. ಇವತ್ತಿಗೊಂದು 800 ವ್ಯಕ್ತಿತ್ವಗಳು ಕನ್ನಡ ಸಿನಿಮಾ, ಸಾಹಿತ್ಯ, ರಂಗಭೂಮಿ, ಪೊಲೀಸ್ ಅಧಿಕಾರಿಗಳು, ವಿಜ್ಞಾನಿಗಳು, ಕ್ರೀಡಾ ಲೋಕದವರು, ವೈದ್ಯರು, ಬೇರೆ ಬೇರೆ ಕ್ಷೇತ್ರದ ಸಾಧಕರು, ಕೃಷಿಕರು, ಹೀಗೆ ಅನೇಕರನ್ನ ಬೇರೆ ಬೇರೆ ಭಾಗಗಳಲ್ಲಿ ಮಾತಾಡ್ತಿದ್ವಿ. ಇತಿಹಾಸದ ಸಂಪುಟಗಳಿಗೆ ಬಂದ್ವಿ. ಕರ್ನಾಟಕದ ಬಹುತೇಕ ಕೋಟೆಗಳು, ಅರಮನೆಗಳು, ವಾಡೆಗಳು ಇವುಗಳನ್ನು ರೆಕಾರ್ಡ್ ಮಾಡ್ತಾ ಬಂದ್ವಿ. ಆಮೇಲೆ ಬೇರೆ ಬೇರೆ ಫಾರ್ಮರ್ಸ್ ಅಂದರೆ ತುಂಬ ಚೆನ್ನಾಗಿ ಕೃಷಿ ಮಾಡಿ ಬದುಕ್ತಿರುವಂಥ ರೈತರು, UPSC ಪಾಸ್ ಆದಂಥವ್ರು, ತುಂಬ ಈ ಥರ ಅಂದರೆ ಒಂದು 800 ವ್ಯಕ್ತಿತ್ವಗಳು ನಾವು ದಾಖಲಿಸಿದ್ವಿ. ಸುಮಾರು 7,500 ಸಂಚಿಕೆಗಳನ್ನು ಮಾಡೋಕ್ಕೆ ನಮಗೆ ಧೈರ್ಯ, ಸ್ಫೂರ್ತಿ, ಬೆನ್ನೆಲುಬು, ಮಾರ್ಗದರ್ಶನ, ಅಡಿಪಾಯ ಎಲ್ಲವನ್ನು ಹಾಕ್ಕೊಟ್ಟಿದ್ದು ನಮ್ಮ ದೇವರು, ಭಗವಂತನೇ ಆದಂಥ ನಮ್ಮ SK ಭಗವಾನ್ ಅಥವಾ ದೊರೆ ಭಗವಾನ್ ಅವರು. ಸ್ನೇಹಿತರೆ, ಎಷ್ಟು ಮುಗ್ಧ ವ್ಯಕ್ತಿತ್ವ ಅವ್ರದ್ದು. ಅವ್ರಿಗೆ ಹತ್ತತ್ರ 90 ವರ್ಷ, ನನಗಾಗ ಇನ್ನೂ 36-37 ವರ್ಷ. ಹೆಗ್ಲ ಮೇಲೆ ಕೈ ಹಾಕಿ ನೀವು ಬೆಳಿತೀರ್ರಿ ಅಂತ ಎಲ್ಲ ಅವರು ತುಂಬ ಪ್ರೀತಿಯಿಂದ ಮಾತಾಡೋರು. ಆ ದಿನಗಳನ್ನು ನಾನು ಮರೆಯಲಾರೆ. ಆದರೆ ಅದಾಗಿ ಒಂದು 3 ವರ್ಷಕ್ಕೆ ಅವರು ತೀರ್ಕೊಂಡ್ರು. ಸಹಜವಾದ ಆರೋಗ್ಯದ, ಅಂದರೆ ಅವ್ರ ವಯಸ್ಸಾಗಿತ್ತು, ವಯೋಸಹಜವಾಗಿ. ನಾನು ಹೋಗಿದ್ದೆ, ನೋಡಿದ ಅದು ಬೇರೆ ವಿಚಾರ ಬಿಡಿ ಅದು. ಆದರೆ ಅವತ್ತು ಅವರು ಹಾಕ್ಕೊಟ್ಟಿದ್ದು ಬುನಾದಿ ಮೇಲೆ ಇವತ್ತು ನಾನು ಇಲ್ಲಿ ಕೂತಿದ್ದೀನಿ, ನಿಮ್ಮ ಜೊತೆಗೆ ಮಾತಾಡ್ತಿದ್ದೀನಿ. ನನಗೆ ಇವತ್ತು ದೇವರು ಒಂದು ಸ್ವಂತ ಮನೆ ಮಾಡ್ಕೊಳ್ಳೋ ಶಕ್ತಿ ಕೊಟ್ಟಿದ್ದಾನೆ. ಕನ್ನಡಿಗರು ಆಶೀರ್ವಾದ ಮಾಡಿದ್ದೀರಿ. ಕಲಾ ಮಾಧ್ಯಮ ನಮ್ಮನ್ನು ಮಟ್ಟಿಗೆ ಬೆಳೆಸಿದೆ. ಇವತ್ತು ನಾನು ಯಾರು ಅಂತಂದರೆ ತುಂಬ ಜನ ಗುರುತಿಸಲ್ಲ, ಆದರೆ ಕಲಾ ಮಾಧ್ಯಮದ ಹೆಸರು ಮೂಲಕ ನನ್ನ ಗುರುತಿಸ್ತಾರೆ. ಎಷ್ಟೋ ಜನ ಬರ್ತಾರೆ. ಪರಂ ಅಂತ ನನ್ನ ಹೆಸರು ಬಹಳ ಜನಕ್ಕೆ ಗೊತ್ತಿಲ್ಲದೆ ಹೋದರೂ ಎಲ್ಲಾದರೂ ಒಂದು ಕಡೆ ಹೋದಾಗ ಜನ ನನ್ನ ಸರ್ ಕಲಾ ಮಾಧ್ಯಮ ಅಂತಾರೆ. ನನಗೆ ಭಾಳ ಸಂತೋಷ ಆಗುತ್ತೆ. ಪರಂ ಅಂತ ಹೇಳಿದಾಗಕ್ಕಿಂತಲೂ ಕಲಾ ಮಾಧ್ಯಮ ಅಂತ ಹೇಳಿದಾಗ ನನಗಾಗೋ ಸಂತೋಷ ದೊಡ್ಡದು. ಹಾಗಾಗಿ ಇದು ಭಗವಾನ್ ಅವ್ರ ಜೊತೆಗಿನ ನಮ್ಮ ಒಡನಾಟ. ಅಷ್ಟ ದೊಡ್ಡ ಮನುಷ್ಯ, ಕನ್ನಡ ಚಿತ್ರರಂಗವನ್ನು ಕಟ್ಟಿದಂಥವ್ರು, ನನ್ನ ಬದುಕಿಗೊಂದು ದಾರಿ ತೋರಿಸಿದಂಥ ಭಗವಂತ ಅವರು. ನೋಡಿ, ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಸಾಹಿತ್ಯ ಕೃತಿಗಳನ್ನು ಆಧರಿಸಿ, ಕತೆ ಕಾದಂಬರಿಗಳನ್ನು ಆಧರಿಸಿ ಸಿನಿಮಾ ಮಾಡೋರ ಸಂಖ್ಯೆ ಇಲ್ವೇನೋ. ವಿರಳ ಅಂತ ಯಾಕೆ ಹೇಳಿ ಸುಳ್ಳು ಹೇಳ್ಬೇಕ್ರಿ, ಇಲ್ವೇನೋ ಇದರ. ಆದರೆ ಒಂದು ಕಾಲದಲ್ಲಿ ಪುಟ್ಟಣ್ಣ ಕಣಗಾಲ್, ಸಿದ್ಧಲಿಂಗಯ್ಯ, ದೊರೆ ಭಗವಾನ್, PH ವಿಶ್ವನಾಥ್ ಎಂತಹ ಮಹಾಮಹಿಮರಿದ್ದರು. ಆಮೇಲೆ KSL ಸ್ವಾಮಿ ಇದ್ದರು. ಎಷ್ಟು ದಿಗ್ಗಜರುಗಳು, ನಿರ್ದೇಶಕರುಗಳು ಇದ್ರಾಗ. ಆಮೇಲೆ ರೈಟ್ರುಗಳು ಅಷ್ಟೇ, ಚಿ ಉದಯಶಂಕರ್, ವಿಜಯ ನರಸಿಂಹ, ಕೂರ ಸೀತಾರಾಮ ಶಾಸ್ತ್ರಿ, ಎಂತೆಂಥ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳು, ಬಾಬಾ ಎಂತಹ ದಿಗ್ಗಜರುಗಳು. ಗೀತಪ್ರಿಯ ಅವರ ಹಾಡುಗಳು ಎಷ್ಟು ಚೆನ್ನಾಗಿರ್ತಿದ್ವು. ರಾಜನ್ ನಾಗೇಂದ್ರ, ವಿಜಯ್ ಭಾಸ್ಕರ್, ರಂಗರಾವ್, ಸತ್ಯಂ, TG ಲಿಂಗಪ್ಪನವರು, ಆಮೇಲೆ ಉಪೇಂದ್ರ ಕುಮಾರ್, ಎಂತೆಂಥ ಅದ್ಭುತವಾದ ಸಂಗೀತ ನಿರ್ದೇಶಕರುಗಳಿದ್ದರು. ಆನಂತರ ಕನ್ನಡ ಚಿತ್ರರಂಗದಲ್ಲಿ ರೀಮೇಕ್ಗಳ ಹಾವಳಿ, ಬಹುಶಃ 80s ಹತ್ತತ್ರದಿಂದ ರೀಮೇಕ್ ಹಾವಳಿ ಸಿಕ್ಕಾಪಟ್ಟೆ ಶುರು ಆಯಿತು. 2000ಸಲ್ಲಂತೂ ಅನೇಕ ರೀಮೇಕ್ ಸಿನಿಮಾಗಳೇ. ಈಗಂತೂ ನಿಮಗೆ ಗೊತ್ತೇ ಇದೆ ರೀಮೇಕ್ ಅಂತ ಅನ್ನೋದು ಯಾವ ಮಟ್ಟಿಗೆ ಚಿತ್ರರಂಗವನ್ನು ಮಲಗಿಸ್ಬಿಟ್ಟಿದೆ ಅಂತ. ಹೊಸ ಕಥೆಗಾರರ ಕೊರತೆ, ಹೊಸ ಬರಹಗಾರರ ಕೊರತೆ, ಹೊಸ ಸ್ಕ್ರಿಪ್ಟ್ಗಳನ್ನು ಬರೆಯೋರು ನಮ್ಮಲ್ಲಿ ಕಡಿಮೆ, ಅಥವಾ ಬರಹಗಾರರ ಮನ್ನಣೆ ಇಲ್ಲ ನಮ್ಮಲ್ಲಿ. ಅವ್ರಿಗೆ ಚೆನ್ನಾಗಿ ಸಾಕಬೇಕು. ಅವರು ರೈಟಿಂಗೇ ಸಿನಿಮಾದ ಒಂದು ಒಳ್ಳೆ ಸಿನಿಮಾದ ಮೂಲ ಅಂತ ಅನೇಕರಿಗೆ ಅರ್ಥ ಆಗ್ತಿಲ್ಲ. ಈಗ ಡಬ್ಬಿಂಗ್ ಬಂದಮೇಲಂತೂ ತುಂಬ ಜನ ಪುಣ್ಯಕ್ಕೆ ರೀಮೇಕ್ ಮಾಡೋದು ಬಿಟ್ಟಿದ್ದಾರೆ. ಯಾಕಂದರೆ ಡಬ್ಬಿಂಗ್ ನೇರವಾಗಿ ಅದಾದೇ ಭಾಷೆಗಳಲ್ಲಿ ಬಂದ್ಬಿಡುತ್ತೆ ಈಗೆಲ್ಲ. ಸೊ ಹಾಗಾಗಿ ಇನ್ಮೇಲರು ಹೊಸ ಕಥೆಗಳು, ಕನ್ನಡದ ಕಥೆಗಳು, ಕನ್ನಡದ ಸೊಗಡಿರುವಂತಹ ಕಥೆಗಳು, ಕನ್ನಡದ ಮಣ್ಣಿನ ಕಥೆಗಳು, ಕನ್ನಡದ ಜನರ ಕಥೆಗಳು, ಕನ್ನಡ ಭಾಷೆ, ಸಂಸ್ಕೃತಿ, ಪರಂಪರೆ, ಇಲ್ಲಿಗೆ ಸಂಬಂಧಪಟ್ಟಂಥ ಕಥೆಗಳು ಹೇಳಬೇಕಾದ ಅವಶ್ಯಕತೆ ಇದೆ. ಈ ಸಂದರ್ಭದಲ್ಲಿ ಹೇಳಬೇಕು ಇಲ್ಲೋ ಗೊತ್ತಿಲ್ಲ. ನಾನು ನಿನ್ನೆ ಅಷ್ಟೇ ನಾನೊಂದು ಕೂತ್ಕೊಂಡೊಂದು ಅರ್ಧ ಗಂಟೆ ಕನ್ನಡದ ಸಿನಿಮಾಗಳ ಹೊಸ ಟ್ರೈಲರ್ಗಳು, ಒಂದು 7-8 ಟ್ರೈಲರ್ಗಳನ್ನ ಕಂಟಿನ್ಯೂಸ್ ಆಗಿ ನೋಡಿದೆ. ಎಲ್ಲ ಟ್ರೈಲರ್ಗಳಲ್ಲೂ ಕಾಮನ್ ಫ್ಯಾಕ್ಟ್ರ್ ಏನಿತ್ತು ಗೊತ್ತಾ? ಕಪ್ಪು ಮುಖಗಳು. ಲೈಟಿಂಗ್ ಹಂಗೆ ಮಾಡಿದ್ದಾರೆ. ಅವ್ರು ಕಪ್ಪಿಲ್ಲ, ನಟಿಯರು, ಆದರೆ ಮಾಡಿರೋ ಪ್ಯಾಟ್ರನ್ ಕಪ್ಪು ಡಾರ್ಕ್ ಶೇಡು. ಆಮೇಲೆ ಎಲ್ಲ ಕಡೆ ಮಚ್ಚು, ಕಪ್ಪು ಬಟ್ಟೆಗಳು, ಮಚ್ಚು ಕೊಚ್ತಾ ಇರೋಂಥದ್ದು, ಗಡ್ಡ ಬಿಟ್ಟಿರುವಂಥದ್ದು, ಅವ್ನು ಹಾರು ಬರ್ತಾ ಇರೋಂಥದ್ದು, ದೊಡ್ಡ ಬಿಲ್ಡಪ್ ಡೈಲಾಗ್ಗಳು, ಎಲ್ಲಾದರೂ ಕೊಚ್ತಾನೆ ಇದ್ದಾರೆ. ಎಲ್ಲಿ ಬಯಲು ದಾರಿ? ಎಲ್ಲಿ ಒಂದು ದಾರಿ ತಪ್ಪಿದ ಮಗ? ಎಲ್ಲಿ ಒಂದು ಕಸ್ತೂರಿ ನಿವಾಸ?
ಎಲ್ಲಿ ಹೋಗಿ ನಾನೊಬ್ಬ ಕಳ್ಳ, ಬಾ ಎಂತೆಂಥ ಸಿನಿಮಾಗಳು ಬರ್ತಿತ್ತು ಕನ್ನಡದ ಕಥೆಗಳು. ದಯವಿಟ್ಟು ಆ ದಿನಗಳು ಬೇಗ ಬರಲಿ. ಕನ್ನಡದ ಸಿನಿಮಾ ಮಾಡುವವರು, ನಿರ್ಮಾಪಕರು, ನಿರ್ದೇಶಕರು ಎಲ್ಲರೂ ಸೇರಿ ಕನ್ನಡ ಸಾಹಿತ್ಯವನ್ನು ಓದುವಂತಾಗಲಿ ಅಂತ ಅನ್ನೋದು ನನ್ನ ಅಭಿಪ್ರಾಯ, ನನ್ನ ಆಸೆ ಕೂಡ ಹಾಗೆ ಆಗಲಿ ಅಂತ ಕೇಳಿಕೊಂಡು, ಈ ಫೆಬ್ರವರಿ, ಈ ತಿಂಗಳು ನಾವು ಕೂತಿರೋ ತಿಂಗಳು ದೊರೆ ಭಗವಾನ್ ಅವರ ತೀರಿಕೊಂಡ ವರ್ಷ. ಆದರೆ ಆ ಮಹಾನುಭಾವನ ತೀರಿಕೊಂಡ್ರು ಅಂತ ಹೇಳಿ ನಾವು ಮರೆಯೋದು ಬೇಡ, ನೆನೆಸ್ಕೋಬೇಕು ಮತ್ತೆ ಮತ್ತೆ. ಯಾಕೋತ್ತಾ ಚಿತ್ರರಂಗವನ್ನು, ಕನ್ನಡವನ್ನು ಕಟ್ಟಿದಂಥವ್ರು ಅವರಲ್ಲ, ಕನ್ನಡ ಕಟ್ಟಿದ ಮಹನೀಯರವರಲ್ಲ. ಅವ್ರಿಗೆ ಒಂದು ನಮಸ್ಕರಿಸ್ತಾ, ಸರ್ ನೀವು ನನಗೆ ನನ್ನ ತಟ್ಟೆಗೆ ಹೊತ್ತು ಬೀಳ್ತಾರೆ ಅಂತೂ ತನ್ನ ನಿಮ್ಮ ಹೆಸರಲ್ಲಿ ನಾನು ತಿಂತೀನಿ ಅಂತ ಹೇಳ್ತಾ, ಕನ್ನಡಿಗರಿಗೆಲ್ಲರಿಗೂ ಪ್ರೀತಿಯ ಧನ್ಯವಾದ, ನಮಸ್ಕಾರ. ಈ ಯೂಟ್ಯೂಬ್ ಚಾನೆಲ್ನಲ್ಲಿ ಕಲಾ ಮಾಧ್ಯಮದವರು ನಿಮ್ಮ ಮುಂದೆ ತರ್ತಾ ಇದ್ದಾರೆ. ಅದನ್ನು ಅವಶ್ಯಕವಾಗಿ ನೋಡಿ, ಅದಕ್ಕೆ ಎಲ್ಲದಕ್ಕಿಂತ ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡಿ. ಉಳಿದ ಜೀವ ಜೊತೆಯಲ್ಲಿರಲು ಬಾಳು ಸುಂದರ.